ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದ ಪೂರ್ವ ಸಿದ್ಧತಾ ಪರೀಕ್ಷೆ 2025 ಅಂದರೆ ನಾಳೆ ನಿಮ್ಮ ಶಾಲೆಗಳಲ್ಲಿ ನಡೆಯುವಂತಹ ಜಿಲ್ಲಾ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೀತಾ ಇರ್ತವೆ, ಶಾಲಾ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೀತಾ ಇದ್ದಾವೆ ಮಕ್ಕಳ. ಅದೇ ರೀತಿ ನಿಮಗೆ 25ನೇ ತಾರೀಕಿಂದ ಸ್ಟೇಟ್ ಪ್ರಿಪರೇಟರಿ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ SSLC ಪೂರ್ವ ಸಿದ್ಧತಾ ಪರೀಕ್ಷೆ ವಿಷಯ ಗಣಿತ. ಸೊ ಒಟ್ಟಾರೆ 80 ಅಂಕಗಳಿಗಿರ್ತದೆ. ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರ ಬರೀಬೇಕು. ಒಟ್ಟಾರೆ 8 ಪ್ರಶ್ನೆಗಳು ಮಕ್ಕಳ. ಫಸ್ಟ್ ಮೇನ್ 3x plus 2ky is equal to 2 ಮತ್ತು x plus y is equals to 1 ಸರಳ ರೇಖೆಗಳು ಸಮಾಂತರವಾಗಿದ್ದರೆ k ಯ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಅವ್ರಿಗೆ ಏನಂತ ಕೊಟ್ಟಿದ್ದಾರೆ ಅಂದರೆ ಎರಡೂ ರೇಖೆಗಳು ಸಮಾಂತರವಾಗಿದ್ದಾರೆ. ಸೊ ಸಮಾಂತರವಾಗಿದ್ದಾರೆ ಅಂತ ಹೇಳಿದ್ರೆ ಸೊ ಅಲ್ಲಿ ನಮಗೊಂದು ಕಂಡೀಷನ್ ಗೊತ್ತಿರಬೇಕು, a1/a2 ಈಕ್ವಲ್ ಟು b1/b2 ನಾಟ್ ಈಕ್ವಲ್ ಟು c1/c2. ಸೊ ಹಾಗೆ ಏನಾಗ್ತದೆ ಅಂತ ಹೇಳಿದ್ರೆ 3/1 is equals to 2k/1. ಸೊ 2k is equals to 3, ಸೊ k is equal to 3/2 ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಶೂನ್ಯತೆಗಳು -2 ಮತ್ತು 4 ಹೊಂದಿರುವ ವರ್ಗ ಬಹುಪದೋಕ್ತಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ 4 ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿ ನಮಗೆ ಬರೀಬೇಕು ಅಂತ ಹೇಳಿದ್ರೆ ನಮಗೆ ಆಲ್ಫಾ ಬೀಟಾ ಗೊತ್ತಿದೆ, ಆಲ್ರೆಡಿ ಕೊಟ್ಟಿದ್ದಾರೆ. ಆಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ x² - ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಸೊ ಆಲ್ಫಾ ಬೀಟಾ, ಆಲ್ಫಾ ಅಂದರೆ -2 ತಗೊಳ್ಳಿ, ಬೀಟಾ ಅಂದರೆ 4 ತಗೊಳ್ಳಿ. ಸೊ ಅಲ್ಲಿಗೆ -2x -8 ಆಯಿತು. ಸೊ ಹಾಗಾಗಿ x² - 2x - 8 ಆಯಿತು. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಒಂದು ಅರ್ಧಗೋಳದ ಮೇಲೆ ಶಂಕುವನ್ನು ಸೇರಿಸಿದ್ದು ಅದರ ತ್ರಿಜ್ಯ 6 ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರ ಹೆಚ್ಚಾದಾಗ ಘನಾಕೃತಿಯ ಘನಫಲ. ಸೊ ಒಂದು ಘನಾಕೃತಿಯ ಘನಫಲ ಕಂಡುಹಿಡಿಬೇಕು ಅಂತ ಬಂದಾಗ ನನಗೆ ಅರ್ಧಗೋಳದ ಘನಫಲನೂ ಗೊತ್ತಿರಬೇಕು, ಶಂಕುವಿನ ಘನಫಲನೂ ಗೊತ್ತಿರಬೇಕು. ಸೊ ಹಾಗಾಗಿ ಸೊ ಅರ್ಧಗೋಳದ ಎಷ್ಟಾಗ್ತದೆ ಅಂತ ಹೇಳಿದ್ರೆ 2/3 πr³ ಪ್ಲಸ್ 1/3 πr² ಹೆಚ್ಚು ಘನ ಸೆಂಟಿಮೀಟರ್. ಸೊ ಆಪ್ಷನ್ ಡಿ ಸರಿಯಾಗಿರುವಂತಹ ಉತ್ತರ. ನೆಕ್ಸ್ಟ್ 4ನೇ ಪ್ರಶ್ನೆ, ಒಂದು ನೇರಪಾದ ಸಿಲಿಂಡರ್ ಮತ್ತು ನೇರಪಾದ ಶಂಕುವಿನ ಪಾದ ಮತ್ತು ಎತ್ತರಗಳು ಸಮನಾಗಿದ್ದು ಸಿಲಿಂಡರಿನ ಘನಫಲ 360 cm³ ಆಗಿದ್ದರೆ ಶಂಕುವಿನ ಘನಫಲ ಏನಾಗ್ತದೆ? ಸೊ ಇಲ್ಲಿ ನಮಗೆ ಒಂದು ಶಂಕುವಿನ ಘನಫಲ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಇಸ್ ಈಕ್ವಲ್ ಟು 1/3 ಟೈಮ್ಸ್ ಆಫ್ ಸಿಲಿಂಡರ್ನ ಘನಫಲ. ಸೊ ಹಾಗಾಗಿ ಶಂಕುವಿನ ಘನಫಲ ಕಂಡುಹಿಡಿಬೇಕಲ್ವಾ. ಸೊ 1/3 ಇಂಟು 360 is equals to 120 cm³ ಆಗುತ್ತೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 5ನೇ ಪ್ರಶ್ನೆ, ಎಕ್ಸ್ ಅಕ್ಷದಿಂದ P ಆಫ್ -8, -3 ಬಿಂದುವಿಗೆ ಇರುವ ದೂರ. ಸೊ ಇದು 3 ಮಾನಗಳಾಗಿರ್ತದೆ. ಸೊ ಇಲ್ಲಿ ಪ್ಲಸ್ ಮೈನಸ್ ಅನ್ನು ನಾವು ತಗೊಳ್ಳಲ್ಲ, 3. ಯಾಕೆಂದ್ರೆ ನಿಮ್ಗೆ ಗೊತ್ತಿರಬೇಕು ಇದು ಎಕ್ಸ್ ಅಕ್ಷ, ಇದು ವೈ ಅಕ್ಷ, ಇದು ಎಕ್ಸ್ ಅಕ್ಷ, ಹೌದಲ್ವಪ್ಪ. ಸೊ ಹಾಗಾಗಿ ಅವ್ರು ಕೇಳಿರೋದೇನು, ಪಿ ಬಿಂದುವಿನಿಂದ ಎಕ್ಸ್ ಅಕ್ಷಕ್ಕೆ ಇರುವ ದೂರ. ಸೊ ಪಿ ಬಿಂದುವಿನಿಂದ ಎಕ್ಸ್ ಅಕ್ಷಕ್ಕೆ ಇರುವಂತಹ ದೂರ ಕೇವಲ 3 ಮಾನಗಳ. ಇದು ಎಕ್ಸ್ ಅಕ್ಷ ಅಲ್ವಾ. ಸೊ 8ರಲ್ಲಿ 3. ಸೊ ಹಾಗಾಗಿ ಇಲ್ಲಿರ್ತದೆ. ಸೊ ಹಾಗಾಗಿ 3 ಮಾನಗಳು. ಅವ್ರೇನಾದ್ರೂ ಮೂಲ ಬಿಂದುವಿನಿಂದ ಅಂತ ಕೇಳಿದಾಗ ನಾವು √(x² + y² ಫಾರ್ಮುಲಾ ಹಾಕಬೇಕು. ಹಾಗಾಗಿ ಇಲ್ಲಿ ಡೈರೆಕ್ಟ್ ಆಗಿ 3 ಮಾನಗಳು ಅಂತ ಹೇಳಿ ಬರೀತೀವಿ. ನೆಕ್ಸ್ಟ್ 6ನೆಯ ಪ್ರಶ್ನೆ, ಎ ಮತ್ತು ಬಿಗಳು ಯಾವುದೇ ಧನ ಪೂರ್ಣಾಂಕಗಳಾದಾಗ ಎ ಬಿಗಳ ಮಾಸಹ ಇಂಟು ಎ ಬಿಗಳ ಲಸಹಗೆ ಸಮನಾಗಿರುವಂಥದ್ದು ಎ ಇಂಟು ಬಿ ಆಗಿರ್ತದೆ. ಅದು ಗೊತ್ತಿದೆ ಮಕ್ಕಳ, h/l is equals to a into b. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 7ನೇ ಪ್ರಶ್ನೆ, ಒಂದು ಪ್ರಯೋಗದ ಮೇಲೆ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೀಯತೆ ಆಲ್ವೇಸ್ ಇಟ್ ಈಸ್ 1. ಸೊ ಅರ್ಥ ಆಗ್ತಿದೆಯಾ? ಒಂದಂತೂ ಫಿಕ್ಸ್ ಅದು, ಯಾಕೆಂದ್ರೆ ಅವು ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆ ಮೊತ್ತ ಅಷ್ಟಾಗಿರ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆ, ವೃತ್ತದ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಆಲ್ವೇಸ್ ಇಟ್ ಈಸ್ 1. ಯಾವಾಗಲೂ ಒಂದೇ ಒಂದು ಟ್ಯಾಂಜೆಂಟ್ ಅನ್ನ ಎಳಿಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ 1 ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಮಕ್ಕಳ. ಸೆಕೆಂಡ್ ಮೇನಲ್ಲಿ 9ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ an is equals to 2n plus 1 ಆದಾಗ n-1 ಎನ್ನನೇ ಪದವನ್ನ ಕಂಡುಹಿಡಿಯಿರಿ. ಅಂದ್ರೆ ಏನಿಲ್ಲ ಮಕ್ಕಳ, n ಪ್ಲೇಸಿಗೆ n-1 ಅನ್ನ ಹಾಕೋಬೇಕಷ್ಟೇ. ಸೊ an-1 is equals to 2 into n ಅಂದ್ರೆ n-1 plus
1 ಆಗುತ್ತೆ. ಸೊ ಅಲ್ಲಿಗೆ ಮಲ್ಟಿಪ್ಲೈ ಮಾಡಿದರೆ 2n-2 ಪ್ಲಸ್ 1, ಸೊ 2n-1 ಆಯಿತು. ಹಾಗಾಗಿ an-1 2n-1 ಆಯಿತು. ನೆಕ್ಸ್ಟ್ 10ನೇ ಪ್ರಶ್ನೆ, ಪಿ ಆಫ್ ಎಕ್ಸ್ x³ ಪ್ಲಸ್ 2x² - 5x - 6 ಈ ಬಹುಪದೋಕ್ತಿಯ ಮಹತ್ತಮ ಡಿಗ್ರಿ. ಸೊ ಇಲ್ಲಿ ಹೈಯೆಸ್ಟ್ ಡಿಗ್ರಿ ಇರೋದು ಯಾವುದು ಮಕ್ಕಳ? x⁻3. ಸೊ ಅದನ್ನೇ ನಾವು ನೋಡಬೇಕಾಗಿರೋದು. ಹಾಗಾಗಿ ಆನ್ಸರ್ 3. ನೆಕ್ಸ್ಟ್ 11ನೇ ಪ್ರಶ್ನೆ, ವರ್ಗ ಸಮೀಕರಣದ ಆದರ್ಶ ರೂಪ. ಸೊ ವರ್ಗ ಸಮೀಕರಣ ಕೇಳಿರೋದ್ರಿಂದ ax² ಪ್ಲಸ್ bx ಪ್ಲಸ್ c = 0. ಸೊ a should not equal to 0. ಸೊ ನೆಕ್ಸ್ಟ್ 12ನೇ ಪ್ರಶ್ನೆ, sin 30 ಡಿಗ್ರಿ ಮೈನಸ್ cos 60 ಡಿಗ್ರಿಯ ಬೆಲೆ. ಸೊ sin 30 ಅಂತ ಹೇಳಿದ್ರೆ ಮಕ್ಕಳ 1/2, cos 60 ಅಂದ್ರೂ ಸಹ 1/2. ಸೊ ಹಾಗಾಗಿ ವ್ಯಾಲ್ಯೂ ಏನಾಗುತ್ತೆ? 0 ಆಗುತ್ತೆ. ಸೊ ನೀವಾಗ ತ್ರಿಕೋನಮಿತಿಯ ಟೇಬಲ್ ಅನ್ನ ಚೆನ್ನಾಗಿ ಕಲ್ತ್ಕೊಂಡಿರಿ. 13ನೇ ಪ್ರಶ್ನೆ, ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ. ಸೊ ಈಸಿ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಗಳನ್ನು ಅವಿಭಾಜ್ಯ ಗುಣಲಬ್ಧಗಳಾಗಿ ವ್ಯಕ್ತಪಡಿಸಬಹುದು ಮತ್ತು ಅಪವರ್ತಿಸುವಿಕೆಯ ಅವಿಭಾಜ್ಯ ಅಪವರ್ತನಗಳನ್ನು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರ್ತದೆ. ಇದು ಒಂದು ಪ್ರಮೇಯ ಆಗಿರ್ತದೆ ಮಕ್ಕಳ, ಕಲ್ತ್ಕೊಂಡಿರಿ. ನೆಕ್ಸ್ಟ್ 14ನೇ ಪ್ರಶ್ನೆ, ಮೂಲ ಸಮಾನುಪಾತತೆಯ ಪ್ರಮೇಯಕ್ಕಿರುವ ಇನ್ನೊಂದು ಹೆಸರು ಥೇಲ್ಸ್ನ ಪ್ರಮೇಯ. 15ನೇ ಪ್ರಶ್ನೆ, ಈ ಕೆಳಗಿನ ದತ್ತಾಂಶಗಳ ಬಹುಲಕಗಳಿಗಿರುವ ವರ್ಗಾಂತರವನ್ನು ಬರೆಯಿರಿ. ಸೊ ಇಲ್ಲಿ ನೋಡಿ, 0 to 10, 10 to 20, 22. ಸೊ ಈ ಬಹುಲಕವಿರುವಂತಹ ವರ್ಗಾಂತರ ಕೇಳಿದರೆ, ಸಾರಿ ಮಕ್ಕಳವ, ಬಹುಮೂಲಕ ಇರುವಂಥದ್ದು ಗರಿಷ್ಠ ಆವೃತ್ತಿ ಹೊಂದಿರುವಂತಹದ್ದು ಇದು. ಹಾಗಾಗಿ ಬಹುಲಕ ಇರುವಂತಹ ವರ್ಗಾಂತರ 10 ರಿಂದ 20 ಆಗಿರ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆ, 2 ಮಕ್ಕಳು 2024ನೇ ಇಸವಿಯಲ್ಲಿ ಜನಿಸಿರುತ್ತಾರೆ. ಅವರ ಹುಟ್ಟಿದ ದಿನ ಒಂದೇ ಆಗಿರುವ ಸಂಭವನೀಯತೆ ಎಷ್ಟು? ಸೊ ಅವ್ರೇನಂತ ಕೇಳಿದರೆ 2024ನೇ ಇಸವಿಯಲ್ಲಿ ಜನಿಸಿರುತ್ತಾರೆ ಅಂತ ಕೇಳಿದರೆ, ಲಾಸ್ಟ್ ಇಯರ್ ಅಂದರೆ ಅದು ಲೀಪ್ ಇಯರ್ ಆಗಿದೆ. ಹಾಗಾಗಿ 366 ಆಯಿತು. ಸೊ ಒಂದೇ ದಿನ ಆಗಿರುವ ಸಂಭವನೀಯತೆ 1/360 ಡಿಗ್ರಿ 360 ಆಗುತ್ತೆ. ಯಾಕೆಂದರೆ ಅದು ಅಧಿಕ ವರ್ಷ ಆಗಿರೋದ್ರಿಂದ 366 ಆಯಿತು. ಸೊ ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್. ನೆಕ್ಸ್ಟ್ 3rd ಮೇನ್ ಮಕ್ಕಳ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 8 ಪ್ರಶ್ನೆಗಳು ಬರ್ತದೆ. 17ನೇ ಪ್ರಶ್ನೆ, 3 + 6 + 9 ಈ ಸಮಾಂತರ ಶ್ರೇಣಿಯ ಮೊದಲ 15 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಬರೆಯಿರಿ. ಸೊ ಫಸ್ಟ್ ನಾವು ಎ ಅನ್ನು ನೋಡ್ಕೊಳ್ಳೋಣ. 3, ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ, a2 - a1 ಮಾಡಬೇಕು. ಸೊ ಅಲ್ಲಿಗೆ ನನಗೆ 3ನೇ ಬರ್ತದೆ ಅಲ್ಲೂ ಸಹ. ಸೊ n 15. ಸೊ ಕಂಡುಹಿಡಿಬೇಕಾಗಿರೋದು s 15. ಸೊ ಹಾಗಾಗಿ ಸೂತ್ರ ಇದೆ ಮಕ್ಕಳ, Sn = n/2 × 2a + n - 1 × d. ಸೊ n ಪ್ಲೇಸಿಗೆ 15 ಹಾಕೊಳ್ಳಿ, a ಪ್ಲೇಸಿಗೆ 3 ಹಾಕೊಳ್ಳಿ, d ಪ್ಲೇಸಿಗೆ 3 ಹಾಕೊಳ್ಳಿ. ಸೊ ವ್ಯಾಲ್ಯೂಸ್ ಎಲ್ಲಾನು ಸಬ್ಸ್ಟಿಟ್ಯೂಟ್ ಮಾಡಿ ಕರೆಕ್ಟಾಗಿ ಮೈನಸ್, ಸಬ್ಟ್ರಾಕ್ಷನ್, ಪ್ಲಸ್ ಎಲ್ಲವನ್ನ ಮಾಡಿ ಮಕ್ಕಳ. ಸೊ ಅಲ್ಲಿಗೆ 42 ಮತ್ತು 8 6 48 ಆಗುತ್ತೆ. 2 1s 2 24s. ಸೊ ಹಾಗಾಗಿ 15 × 24 ಮಾಡಿದ್ರೆ 360 ಬರುತ್ತೆ. ಸೊ ಹಾಗಾಗಿ S 15 ಎಷ್ಟಾಗುತ್ತೆ? 360 ಆಗುತ್ತೆ. ಸೊ ನಾನು ಜಸ್ಟ್ ಹಾಗೆ ಹೇಳ್ತಾ ಹೋಗ್ತಿದ್ದೀನಿ, ಪ್ರಾಕ್ಟೀಸ್ ಮಾಡಿ ಮಕ್ಕಳ. ನೀವು ಒಂದು ವಿಡಿಯೋನ ನೋಡೋದ್ರಿಂದ ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತಿದ್ದೀನಿ, ನಿಮಗೆ ಯಾವುದೇ ಒಂದು ಮಾರ್ಕ್ಸನ್ನು ಸ್ಕೋರ್ ಮಾಡೋಕ್ಕಾಗಲ್ಲ. ಇಂಥ ಕ್ವಶನ್ಸ್ ಬರುತ್ತೆ ಅಂತ ಅಂದ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು. ಯಾವತ್ತೇ ಅಷ್ಟೇ ಮ್ಯಾಥಮೆಟಿಕ್ಸನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತವೆ. ನೆಕ್ಸ್ಟ್ 18ನೇ ಪ್ರಶ್ನೆ, 2x + y = 1 ಮತ್ತು x + y = 8 ಈ ರೇಖಾತ್ಮಕ ಸಮೀಕರಣವನ್ನು ಬಿಡಿಸಿ. ಸೊ ಅವರು ಬಿಡಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳೇ. ನೋಡಿ, 2x + y = 1, x + y = 8. ಸೊ ನೀವು ಇಲ್ಲಿ ಮೈನಸ್ ಕಳೀರಿ ಮಕ್ಕಳ, 1ರಿಂದ 2ನ್ನ ಕಳೀರಿ. ಸೊ ಚಿಹ್ನೆ ಚೇಂಜ್ ಮಾಡಬೇಕಾಗುತ್ತೆ. ಸೊ ಚಿಹ್ನೆ ಚೇಂಜ್ ಮಾಡಿದಾಗ +x +y - y ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯುವಂಥದ್ದು x = -7 ಆಗುತ್ತೆ. ಸೊ ಈ x = -7 ಯಾವುದಾದ್ರೂ ಒಂದು ಸಮೀಕರಣಕ್ಕೆ ಬೇಕಾದರೂ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಸಮೀಕರಣ 2ರಲ್ಲಿ ನಾವು ಆದೇಶಿಸಿದಾಗ, ಸೊ x + y = 8. ಸೊ y = 8 + 7. ಸೊ y = 15 ಆಯಿತು. ಹಾಗಾಗಿ x ಬೆಲೆ 7 - 7, y ಬೆಲೆ 15 ಆಯಿತು. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 19ನೇ ಪ್ರಶ್ನೆ, ಕೆಯ ಯಾವ ಬೆಲೆಗೆ kx² + 6k + 1 = 0 ಸಮೀಕರಣದ ಮೂಲಗಳು ಸಮನಾಗಿರುತ್ತವೆ ಎಂದು ಕಂಡುಹಿಡಿಯಿರಿ. ಸೊ ಫಸ್ಟ್ ನಾವಿಲ್ಲಿ ಡಿಸ್ಕ್ರಿಮಿನೆಂಟ್ ಅನ್ನು ಕಂಡುಹಿಡಬೇಕು. ಶೋಧಕವನ್ನು ತೆಗೆದುಕೊಳ್ಳೋಣ ಮಕ್ಕಳ. ಸೊ ಫಸ್ಟ್ ಸಮೀಕರಣ ಬರ್ಕೊಳ್ಳೋಣ. a ಅಂದರೆ k, b ಅಂದರೆ 6, c ಅಂದರೆ 1. ಸೊ ಹಾಗಾಗಿ b² - 4ac = 0 ಆಯಿತು. ಸೊ 6² - 4 × k × 1 = 0. ಸೊ 36 = 4k = 0 ಆಯಿತು. ಸೊ 4k = 36, k = 36 / 4. ಹಾಗಾಗಿ 4 1s 4 9s. ಹಾಗಾಗಿ k ನ ಯಾವ ಬೆಲೆಗೆ ಕೇಳಿದರೆ, k = 9 ಆದಾಗ
ಸಮೀಕರಣದ ಮೂಲಗಳೇನಾಗಿರ್ತವೆ ಸಮನಾಗಿರ್ತವೆ. ಸೊ ಕೆ ನ ಬೆಲೆ ಏನಾಗಿರಬೇಕು 9 ಆಗಿದ್ದಾಗ ವಿಲ್ ಗೆಟ್ ದ ರೂಟ್ಸ್ ಆರ್ ಈಕ್ವಲ್. ನೆಕ್ಸ್ಟ್ ಕ್ವಶನ್ ನಂಬರ್ 20. a ಆಫ್ 5, 3 ಮತ್ತು b ಆಫ್ -1, 11 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಸೊ ಈಸಿ ಮಕ್ಕಳ ಇದ್ರ ಮೇಲೆ ಕೇಳಿದ್ದಾರೆ, ನಿರ್ದೇಶಾಂಕ ರೇಖಾಗಣಿತದ ಮೇಲೆ, ಕೋಆರ್ಡಿನೇಟ್ ಜಾಮೆಟ್ರಿ ಮೇಲೆ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ a ಅಂತ ಹೇಳಿದ್ರೆ x1 y1 ಆಗುತ್ತೆ, ಇದು x2 y2 ಆಗುತ್ತೆ. ಸೊ ಸೂತ್ರ ಇದೆ d = ಸ್ಕ್ವೇರ್ ರೂಟ್ ಆಫ್ x² ಮೈನಸ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಸೊ ಇದಕ್ಕೆ ನೀವು ಈ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಬ್ಟ್ರಾಕ್ಷನ್ ಅನ್ನ ಮಾಡಿದ್ರೆ ನಮಗೆ ಇಲ್ಲಿ -6 ಹೋಲ್ ಸ್ಕ್ವೇರ್, ಇಲ್ಲಿ +8 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ 36 + 64 ಹಾಗೆ ಸ್ಕ್ವೇರ್ ರೂಟ್ ಆಫ್ 100 ಆಗುತ್ತೆ. ಸೊ ವಿಲ್ ಗೆಟ್ ದಿ ವ್ಯಾಲ್ಯೂ ಇಸ್ 10 ಯೂನಿಟ್ಸ್. ಸೊ ನಿರ್ದೇಶಾಂಕ ಗಣಿತ ಮೇಲೆ ಭಾಗಶಃ ಪ್ರಮಾಣ, ಮಧ್ಯಬಿಂದು ಕಂಡುಹಿಡಿದವೆಲ್ಲ ಸೂತ್ರಗಳನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. 21ನೇ ಪ್ರಶ್ನೆ, ಒಂದು ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ p ಆಫ್ x = x² + bx - 4 ಇದರ ಶೂನ್ಯತೆಗಳ ಮೊತ್ತ ಮತ್ತೆ ಗುಣಲಬ್ಧ ಕ್ರಮವಾಗಿ 1/4 ಮತ್ತು -1 ಆಗಿದೆ. ಹಾಗಾದರೆ a ಮತ್ತು b ಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಈಕ್ವೇಶನ್ ಕೊಟ್ಟಿದ್ದಾರೆ ಮಕ್ಕಳ ನಮಗೆ ax² + bx - 4. ಸೊ a ಬೆಲೆ aನೇ, b ಬೆಲೆ b, c ಬೆಲೆ -4 ಆಯಿತು. ಸೊ ಅವ್ರೇನು ಕೇಳಿದ್ದಾರೆ, ಶೂನ್ಯತೆಗಳ ಮೊತ್ತ ಮತ್ತೆ ಗುಣಲಬ್ಧ ಕೊಟ್ಟಿದ್ದಾರೆ, ಅಂದ್ರೆ ಆಲ್ಫಾ ಬೀಟಾ ಕೊಟ್ಟಿದ್ದಾರೆ, ಆಲ್ಫಾ ಪ್ಲಸ್ ಬೀಟಾ ಕೊಟ್ಟಿದ್ದಾರೆ. ಆಲ್ಫಾ ಪ್ಲಸ್ ಬೀಟಾ = 1/4. ಓಕೆನಾ. ಸೊ ಆಲ್ಫಾ ಬೀಟಾ ಅಂತ ಹೇಳಿದ್ರೆ ಏನು, ಶೂನ್ಯತೆಗಳ ಮೊತ್ತ -b/a, ರೈಟ್. ಸೊ ಹಾಗಾಗಿ 1/4 ಸೊ ಇಲ್ಲಿ ಏನಾಯ್ತು -1 / 4 ಆಯ್ತು. ಸೊ ಹಾಗಾಗಿ 1/4 ಆಯ್ತು. ಅಲ್ಲಿಗೆ ನನಗೆ ಗೊತ್ತಾಯ್ತು ಮಕ್ಕಳ, a ಬೆಲೆ ಏನು 4, b ಬೆಲೆ ಏನು -1. ಓಕೆನಾ. ಸೊ ಗುಣಲಬ್ಧನೂ ಕೊಟ್ಟಿದ್ದಾರೆ. ಸೊ ನಾವು ಒಂದನ್ನ ಮಾಡಿದ್ರೇನೆ ನಮ್ಗೆ ಈಸಿಯಾಗಿ a ಮತ್ತೆ b ಬೆಲೆಯನ್ನ ಕಂಡುಹಿಡ್ಕೊಬಹುದು. ಸೊ ಹಾಗಾಗಿ ನಿಮ್ಗಲ್ಲಿ ಶೂನ್ಯತೆಗಳ ಗುಣಲಬ್ಧನೂ ಗೊತ್ತಿರಬೇಕು, ಮೊತ್ತನೂ ಗೊತ್ತಿರಬೇಕು. ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು p ಆಫ್ x = x² + 7x + 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ ಒಂದು ವರ್ಗ ಬಹುಪದೋಕ್ತಿ ಕೊಟ್ಟು ಶೂನ್ಯತೆಗಳನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವಿಲ್ಲಿ ಏನ್ ಮಾಡಬೇಕು, ಫ್ಯಾಕ್ಟರೈಸೇಷನ್ ಅನ್ನ ಮಾಡಬೇಕು ಮಕ್ಕಳ. x² + 7x + 10 ಇಲ್ಲಿ ಅಪವರ್ತನ ಮಾಡ್ಕೊಳ್ಳೋಣ. ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 10 ಬರಬೇಕು, ಆಡ್ ಮಾಡಿದ್ರೆ 7 ಬರಬೇಕು. ಅಂತ ನಂಬರ್ ಯಾವ್ದಂದ್ರೆ 5 2s 10 ಆಗುತ್ತೆ. ಸೊ ಅದನ್ನ ತೆಗೆದುಕೊಂಡ್ರೆ ಇಲ್ಲಿ ಕಾಮನ್ ಯಾವ್ದಿದೆ, x ಕಾಮನ್ ಇದೆ, ಇಲ್ಲಿ ಯಾವ್ದು ಕಾಮನ್ ಇದೆ, 2 ಕಾಮನ್ ಇದೆ. ಸೊ ತೆಗೆದುಕೊಂಡ್ರೆ ಬರುವಂತದ್ದು x + 5 × x + 2. ಸೊ x ವ್ಯಾಲ್ಯೂ 5 ಬರ್ತದೆ ಮತ್ತೆ x ವ್ಯಾಲ್ಯೂ -2 ಬರ್ತದೆ. ಹಾಗಾಗಿ ಎರಡು ಶೂನ್ಯತೆಗಳು ನಮಗೆ ಸಿಗ್ತದೆ. 22ನೇ ಪ್ರಶ್ನೆ, ಚಿತ್ರದಲ್ಲಿ AB ಯು O ಕೇಂದ್ರವುಳ್ಳ ವೃತ್ತಕ್ಕೆ A ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ. OB ಯ ವೃತ್ತವನ್ನ C ನಲ್ಲಿ ಛೇದಿಸುತ್ತದೆ. OA = AB ಆದರೆ ಕೋನ ACB ಯ ಬೆಲೆಯನ್ನ ಕಂಡುಹಿಡಿಯಿರಿ. ಚಿತ್ರವನ್ನ ನೋಡಿ, ಈ ಚಿತ್ರದಲ್ಲಿ ನಮಗೆ AB ಏನಾಗಿದೆ, ಒಂದು ಸ್ಪರ್ಶಕವಾಗಿದೆ. ಓಕೆನಾ. ಅದೇ ರೀತಿಯಲ್ಲಿ ಏನಾಗಿದೆ, ಈ OB ಯು ವೃತ್ತವನ್ನ C ನಲ್ಲಿ ಛೇದಿಸ್ತಾ ಇದೆ. ಹಾಗಾಗಿ OA = AB ಆದಾಗ ನಮ್ಗೇನ್ ಬೇಕು, ಕೋನ ACB ಬೆಲೆಯನ್ನ ಕಂಡುಹಿಡಿಬೇಕಾಗತ್ತೆ. ಸೊ ನಮಗೆ ಗೊತ್ತಿದೆ ಮಕ್ಕಳ, OAB = 90 ಡಿಗ್ರಿ, ಯಾಕೆಂದ್ರೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕ್ಕೆ ಲಂಬವಾಗಿರ್ತದೆ. ಹಾಗಾಗಿ ಏನಾಯ್ತು, OA = OB. ಸೊ ದತ್ತದಿಂದಲೇ ಇವೆರಡು ನಮಗೆ ಗೊತ್ತಾಯ್ತು. ಓಕೆನಾ. ಸೊ ಇದು 90 ಡಿಗ್ರಿ ಆಗಿದೆ, ಮತ್ತೆ ಇವೆರಡು ಬಾಹುಗಳು ಸಮನಾಗಿದ್ದಾವೆ ಅಂತ ಅಂದಾಗ, ಈ ಬಾಹುಗಳು ಸಮನಾಗಿದ್ದಾವೆ, ಅಭಿಮುಖ ಬಾಹುಗಳು ಏನಾಗಿರ್ತದೆ, ಸಮನಾಗಿರ್ತದೆ. ಸೊ ಹಾಗಾಗಿ ಇದು 45 ಡಿಗ್ರಿ ಆಗುತ್ತೆ, ಇದು 45 ಡಿಗ್ರಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ OA ಮತ್ತೆ OCಗಳು ಒಂದೇ ವೃತ್ತದ ತ್ರಿಜ್ಯಗಳಾಗಿರ್ತದೆ. ಹಾಗಾಗಿ ನಮಗೆ ಕೋನ OAC = ಕೋನ OCA = 180 - 45 ಡಿಗ್ರಿ ಆಯಿತು. ಸೊ ಡಿವೈಡೆಡ್ ಬೈ 2, therefore 135/2 ಆಯಿತು. ಸೊ 67.5 ಡಿಗ್ರಿ ಆಯಿತು. ಹಾಗಾಗಿ ಕೋನ ACB = 180 - 67.5 ಮಾಡಿದ್ರೆ 112.5 ಡಿಗ್ರಿ ಬರ್ತದೆ. ಸೊ ಈ ರೀತಿ ಲೆಕ್ಕವನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಮಕ್ಕಳ. ನೆಕ್ಸ್ಟ್ 23ನೇ ಪ್ರಶ್ನೆ, 2 sin of a + b = √3 ಮತ್ತು cos of a - b = 1 ಆದರೆ a ಮತ್ತು b ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ OA > A, A + B > 90 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ. cos of a - b = 1. ಸೊ cos of a - b =
1 ಅನ್ನೋದು ಯಾವುದು ಕಾಸ್ 0 ಇದ್ರೆ 1 ಆಗಿರ್ತದೆ. ಹಾಗಾಗಿ ಎರಡೂ ಕಡೆ ಕಾಸ್ ಇರೋದ್ರಿಂದ ಕಾಸ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಉಳಿಯೋದು a ಮೈನಸ್ ಬಿ ಇಸ್ ಈಕ್ವಲ್ ಟು 0 ಡಿಗ್ರಿ. ದರ್ಫೋರ್ a ಇಸ್ ಈಕ್ವಲ್ ಟು ಬಿ ಆಯಿತು. ಸೊ ಹಾಗಾಗಿ a ಪ್ಲೇಸಲ್ಲಿ ನಾವು b ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಇಲ್ಲಿ ತಗೊಳ್ಳೋಣ ಇನ್ನೊಂದು 2 sin of a plus b is equal to √3. ಸೊ ಹಾಗಾಗಿ sin into a plus b is equal to 2 ಅನ್ನು ಈ ಕಡೆ ತೆಗೆದುಕೊಂಡ್ರೆ √3/2 ಆಗುತ್ತೆ. ಸೊ sin 60 ಡಿಗ್ರಿ ಏನಾಗುತ್ತೆ √3/2. ಹಾಗಾಗಿ ಸೈನ್ ಬರ್ಕೊಳ್ಳೋಣ. ಸೊ ಈ ಸೈನು ಕ್ಯಾನ್ಸಲ್ ಆಗ್ತದೆ ಮಕ್ಕಳ. ಸೊ ಇಲ್ಲಿ ನೋಡಿ ಉಳಿಯುವಂಥದ್ದು 2a is equals to 60 ಡಿಗ್ರಿ. ಸೊ a is equals to 60/2 ಆಯಿತು. ಸೊ 2 1s 2 30s. ಹಾಗಾಗಿ a ಬೆಲೆನೂ 30 ಡಿಗ್ರಿ, b ಬೆಲೆನೂ 30 ಡಿಗ್ರಿ ಆಗುತ್ತೆ. ಸೊ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ. cos a is equals to 3/5 ಆದಾಗ tan a ಮತ್ತು secant a ಗಳನ್ನು ಕಂಡುಹಿಡಿಯಿರಿ. ಸೊ ಈಗ ನನಗೆ ಬಿ ಸಿ ಅನ್ನು ನಾನು ಫಸ್ಟ್ ಕಂಡುಹಿಡ್ಕೋಬೇಕು. ಯಾಕೆಂತ ಹೇಳಿದ್ರೆ ಎ ಬಿ ಕೊಟ್ಟಿದ್ದಾರೆ, ಬಿ ಸಿ ಅನ್ನು ಕೊಟ್ಟಿದ್ದಾರೆ. ಪೈಥಾಗರಸ್ ಪ್ರಮೇಯವನ್ನು ಅಪ್ಲೈ ಮಾಡಿದ್ರೆ ಸೊ ನನಗೆ ಬರ್ತದೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ಬಿ ಸಿ ಸ್ಕ್ವೇರನ್ನೇ ಕಂಡುಹಿಡಿಬೇಕಾಗಿರೋದ್ರಿಂದ ಬಿ ಸಿ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಆಯಿತು. ಸೊ 5 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಮಾಡಿದ್ರೆ ವಿಲ್ ಗೆಟ್ 4 ವ್ಯಾಲ್ಯೂ. ಸೊ ಈ ರೀತಿ ನೀವು ಲೆಕ್ಕವನ್ನು ಬಿಡಿಸಿದ್ರೆ ನಮಗೆ ಬಿ ಸಿ ವ್ಯಾಲ್ಯೂ 4 ಬಂತು. ಹಾಗಾಗಿ ಟ್ಯಾನ್ ಎ ಇಸ್ ಈಕ್ವಲ್ಸ್ ಟು ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ದರ್ಫೋರ್ ಬಿ ಸಿ ಡಿವೈಡೆಡ್ ಬೈ ಎ ಬಿ ಮಾಡಿದ್ರೆ 4/3 ಆಯಿತು. ಅದೇ ರೀತಿ ಸೆಕೆಂಡ್ ಏನಾಗ್ತದೆ ಎ ಸಿ ಬೈ ಎ ಬಿ. ಸೊ 5/3 ಆಗುತ್ತೆ. ಸೊ ನೆಕ್ಸ್ಟ್ 24th ಕ್ವಶನ್. ಒಂದು ಪೆಟ್ಟಿಗೆಯಲ್ಲಿ 1 ರಿಂದ 20ರವರೆಗಿನ ಸಂಖ್ಯೆಗಳಿರುವ ಕಾರ್ಡ್ಗಳಿವೆ. ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ತೆಗೆಯಲಾಗಿದೆ. ತೆಗೆದ ಕಾರ್ಡ್ ಒಂದು ಅವಿಭಾಜ್ಯ ಸಂಖ್ಯೆ, ಇನ್ನೊಂದು 3 ರಿಂದ ಭಾಗವಾಗುವ ಸಂಖ್ಯೆ ಆಗಿರುವ ಸಂಭವನೀಯತೆ ಎಷ್ಟು? ಸೊ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಯಾವುದು? ಸೊ ಫಸ್ಟ್ ಬರ್ಕೊಳ್ಳೋಣ. 1 ರಿಂದ 20 ಅಂತ ಬರ್ಕೊಂಡಾಗ 2 3 ಇಲ್ಲಿಂದ 19 ಇದಿಷ್ಟು ಅವಿಭಾಜ್ಯ ಸಂಖ್ಯೆಗಳು. ಹಾಗಾಗಿ ಟೋಟಲ್ ಘಟಿಸುವ ಸಂಖ್ಯೆಗಳಿಷ್ಟಿದೆ. n of a is equals to 8. therefore p of a is equals to n of a by n of s. ಸೊ ಹಾಗಾಗಿ 8/20. ಸೊ 2/5 ಆಯಿತು. ಅದೇ ರೀತಿ 3 ರಿಂದ ಭಾಗವಾಗುವ ಸಂಖ್ಯೆಗಳು ಯಾವ್ಯಾವು? ಸೊ 3 6 9 12 15 18. ಸೊ ಹಾಗಾಗಿ ನನಗೆ n of b 6 ಆಯಿತು. ಸೊ p of b is equals to n of b by n of s. ಸೊ 3/10 ಆಯಿತು. ಸೊ ಹಾಗಾಗಿ ಸಂಭವನೀಯತೆಯಿಂದ ಈ ಲೆಕ್ಕ ಫಿಕ್ಸ್ ಮಕ್ಕಳು 2 ಅಂಕಕ್ಕಿದ್ದೇ ಇರ್ತದೆ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ನಿಮಗೆ 2 ಅಂಕದ ಲೆಕ್ಕಗಳು. ನೆಕ್ಸ್ಟ್ 3 ಅಂಕದ ಲೆಕ್ಕಗಳನ್ನು ನೋಡೋಣ. 4th ಮೇನ್ ಕ್ವಶನ್. ಸೊ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 25ನೇ ಪ್ರಶ್ನೆ. ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸು ಕ್ರಮವಾಗಿ 19 ವರ್ಷ ಮತ್ತು 15 ವರ್ಷಗಳಾಗಿವೆ. ಎಷ್ಟು ವರ್ಷಗಳ ಹಿಂದೆ ಇವರಿಬ್ಬರ ವಯಸ್ಸಿನ ಗುಣಲಬ್ಧ 165 ಆಗಿರ್ತದೆ? ಸೊ ಅಲ್ಲಿ ನೋಡಿ ಕೊಟ್ಟಿದ್ದಾರೆ ಮಕ್ಕಳ. ಕ್ರಮವಾಗಿ 19 ವರ್ಷಗಳು ಮತ್ತು 15 ವರ್ಷಗಳು. ಸೊ ಹಾಗಾಗಿ ಎಷ್ಟು ವರ್ಷಗಳ ಹಿಂದೆ ಅವರಿಬ್ಬರ ವಯಸ್ಸುಗಳ ಗುಣಲಬ್ಧ ಅಂತೇಳಿ ಕೊಟ್ಟಿದ್ದಾರೆ. ಸೊ ಅಲ್ಲೇ ನಾವು ತಗೊಳ್ಳೋಣ. ಇಬ್ಬರ ವಯಸ್ಸು ಅನುಕ್ರಮ x-19 x- ಗೊತ್ತಿಲ್ಲ ನಮಗೆ ಎಷ್ಟು ವರ್ಷಗಳ ಹಿಂದೆ ಅಂತ. ಹಾಗಾಗಿ ನಾನು x-19 x-15 is equals to 165. ಯಾಕೆಂದ್ರೆ ಇವೆರಡರ ಗುಣಲಬ್ಧ 165 ಆಗಿದೆ. ಓಕೆನಾ? ಸೊ ಹಾಗಾಗಿ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮಗೆ ಇಷ್ಟು ವ್ಯಾಲ್ಯೂಸ್ ಬರ್ತದೆ. ಸೊ ಹಾಗಾಗಿ ಅದನ್ನು ಒಂದು ಸಮೀಕರಣಕ್ಕೆ ಬರ್ಕೊಳ್ಳೋಣ. ಸೊ x² ಮೈನಸ್ 34 ಪ್ಲಸ್ 120 ಆಯಿತು. ಸೊ ಮಲ್ಟಿಪ್ಲೈ ಮಾಡಿದ್ರೆ 120 ಆ್ಯಡ್ ಮಾಡಿದರೆ 34. ದಟ್ ಮೀನ್ಸ್ 34 120. ಸೊ ಆ್ಯಡ್ ಮಾಡಿದರೆ 34 ಬರುತ್ತೆ. ಸೊ ಅಪವರ್ತಿಸ್ಕೊಂಡು ವ್ಯಾಲ್ಯೂಸನ್ನು ಮಾಡಿ ಮಕ್ಕಳ. ಸೊ ನನಗೆ ಎಷ್ಟು ಬರ್ತದೆ? ಎಕ್ಸ್ ವ್ಯಾಲ್ಯೂ 30 ಆರ್ ಎಕ್ಸ್ ವ್ಯಾಲ್ಯೂ 4 ಬರ್ತದೆ. ಹಾಗಾಗಿ ನಾವು 4 ವರ್ಷಗಳ ಹಿಂದೆ ಅವರಿಬ್ಬರ ವಯಸ್ಸಿನ ಗುಣಲಬ್ಧ ಏನಾಗಿರ್ತದೆ? 165 ಆಗಿರ್ತದೆ. ಸೊ ನೀವು ಅದನ್ನು ಮಾಡಿದ್ರೆ ಒಂದ್ಸರಿ ವೆರಿಫೈ ಮಾಡಿ ನೋಡಿ ಮಕ್ಕಳ. ಸೊ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟು, ರಮೇಶನು ಕೆಲವು ಪುಸ್ತಕಗಳನ್ನು ರೂಪಾಯಿ 60ಕ್ಕೆ ಕೊಂಡನು. ಅಷ್ಟೇ ಹಣಕ್ಕೆ ಅವನು ಇನ್ನೂ 5 ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿ ಪುಸ್ತಕದ ಬೆಲೆಯು 1 ರು ಕಡಿಮೆ ಆಗ್ತಿತ್ತು. ಹಾಗಾದರೆ ಆ ವಿದ್ಯಾರ್ಥಿ ಕೊಂಡಂತಹ ಪುಸ್ತಕಗಳನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಮಕ್ಕಳ ಪುಸ್ತಕಗಳ ಸಂಖ್ಯೆ ನನಗೆ ಗೊತ್ತಿಲ್ಲ x. ಸೊ ಪ್ರತಿ ಪುಸ್ತಕದ ಬೆಲೆ ಸೊ 60/x ಆಗುತ್ತೆ. ಅವನೇನಾದರೂ 5 ಪುಸ್ತಕಗಳನ್ನು ಅಲ್ಲೇ ಅವರು ಕೊಟ್ಟಿದ್ದಾರೆ ಮಕ್ಕಳ. ಪ್ರಶ್ನೆಯನ್ನು ನೀವು ನೋಡ್ಕೊಳ್ಳಿ. 5 ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಏನಾಗ್ತಿತ್ತು? 1 ರೂಪಾಯಿ ಕಡಿಮೆ ಆಗ್ತಾ ಇತ್ತು. ಹಾಗಾಗಿ 60/x ಪ್ಲಸ್ 5 ಆಯಿತು. ಸೊ ಹಾಗಾಗಿ ನನಗೆ ಈಕ್ವೇಶನ್ 60/x ಮೈನಸ್ 60/x ಪ್ಲಸ್ 5 = 1. ಸೊ ಈಗ LCM ಅನ್ನು ತೆಗೆದುಕೊಳ್ಳೋಣ. LCM ತೆಗೆದುಕೊಂಡ್ರೆ ಎಷ್ಟು ಬರ್ತದೆ? ಆಮೇಲೆ ಒರೆ ಗುಣಾಕಾರವನ್ನು ಮಾಡ್ಕೊಳ್ಳಿ. ಸೊ ಒರೆ ಗುಣಾಕಾರ ಮಾಡಿದರೆ ನಮಗೆ
300 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಇಸ್ ಈಕ್ವಲ್ ಟು 1 ಇರೋವಂಥದ್ದು ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಇಸ್ ಈಕ್ವಲ್ ಟು 300. ಸೊ ಈ ಕಡೆ ತಗೊಂಡ್ರೆ ಮೈನಸ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿಂದ ನೀವು ಅಪವರ್ತನ ವಿಧಾನವನ್ನು ಮಾಡ್ತಾ ಹೋಗಿದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ -20 ಮತ್ತು ಎಕ್ಸ್ ವ್ಯಾಲ್ಯೂ 15 ಆಯಿತು. ಸೊ ಮೈನಸ್ ಇರೋದನ್ನು ನೆಗ್ಲೆಕ್ಟ್ ಮಾಡ್ತೀವಿ, ಹಾಗಾಗಿ ಪುಸ್ತಕಗಳ ಸಂಖ್ಯೆ 15 ಆಗುತ್ತೆ. ಸೊ ಹಾಗಾಗಿ ನೀವು ವರ್ಗ ಸಮೀಕರಣದ ಮೇಲೆ ಲೆಕ್ಕಗಳನ್ನು ಮಿಸ್ ಮಾಡ್ಕೋಬೇಡಿ ಮಕ್ಕಳ. ನೆಕ್ಸ್ಟ್ 26ನೇ ಪ್ರಶ್ನೆ. 10 ವರ್ಷಗಳ ಬಳಿಕ ಎಕ್ಸ್ನ ವಯಸ್ಸು ವೈನ ವಯಸ್ಸಿನ 2ರಷ್ಟು ಆಗುತ್ತದೆ. 10 ವರ್ಷಗಳ ಹಿಂದೆ ಎಕ್ಸ್ನ ವಯಸ್ಸು ವೈನ ವಯಸ್ಸಿನ 6ರಷ್ಟು ಆದರೆ ಅವರಿಬ್ಬರ ಈಗಿನ ವಯಸ್ಸು ಕಂಡುಹಿಡಿಯಿರಿ. ಸೊ ಇಲ್ಲಿ ಎಕ್ಸ್ ಮತ್ತು ವೈನ ವಯಸ್ಸುಗಳನ್ನು ಕ್ರಮವಾಗಿ ಎಕ್ಸ್ ಮತ್ತು ವೈ ವರ್ಷ ಅಂತ ತಗೊಳ್ಳೋಣ. 10 ವರ್ಷಗಳ ನಂತರ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ 10 ಇಸ್ ಈಕ್ವಲ್ ಟು 2 ಆಫ್ ವೈ ಪ್ಲಸ್ 10 ಆಯಿತು. ಸೊ ಇದನ್ನೆಲ್ಲ ಮಾಡಿಕೊಂಡ್ರೆ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 10 ಅಂತ ಒಂದು ಸಮೀಕರಣ ಬರುತ್ತೆ. ಸೊ 10 ವರ್ಷಗಳ ಹಿಂದೆ ಮಾಡಿದ್ರೆ ಎಕ್ಸ್ ಮೈನಸ್ 10, ನಂತರ ಮಾಡಿದ್ರೆ ಎಕ್ಸ್ ಪ್ಲಸ್ 10 ಆಗುತ್ತೆ, ಹಿಂದೆ ಮಾಡಿದ್ರೆ ಎಕ್ಸ್ ಮೈನಸ್ 10 ಆಯ್ತದೆ ಇಸ್ ಈಕ್ವಲ್ ಟು 6 ಆಫ್ y ಮೈನಸ್ 10. ಸೊ ಅದೇ ಅಗೈನ್ ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಮೈನಸ್ 6y ಮೈನಸ್ 50 ಆಯಿತು. ಸೊ ಅದನ್ನು 1 ಮತ್ತು 2 ತೆಗೆದುಕೊಂಡ್ರೆ ನಾವು ಕಳೆದಾಗ ನಮಗೆ ಇಲ್ಲೇನಾಗುತ್ತೆ, ಇವೆರಡು ಕ್ಯಾನ್ಸಲ್ ಆಗುತ್ತೆ, ಉಳಿಯುವಂಥದ್ದು 4y ಇಸ್ ಈಕ್ವಲ್ಸ್ ಟು 6. ಸೊ ಅಲ್ಲಿಗೆ ಎಕ್ಸ್ ಬೆಲೆನೂ ಗೊತ್ತಾಗುತ್ತೆ, ವೈ ಬೆಲೆನೂ ಗೊತ್ತಾಗುತ್ತೆ. ಸೊ ಎಕ್ಸ್ನ ವಯಸ್ಸು 40 ವರ್ಷ, ವೈನ ವಯಸ್ಸು 15 ವರ್ಷ. ನೆಕ್ಸ್ಟ್ 27ನೇ ಪ್ರಶ್ನೆ. ಸೊ ಇಲ್ಲಿ ನಮಗೆ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡಿಡ್ಲಿಕ್ಕೆ ಕೇಳಿದ್ದಾರೆ. ಸೊ ಇಲ್ಲಿ ನಮ್ಗೆ ಏನಾಗಿದೆ, 15 ಸೆಂಟಿಮೀಟರ್ ಇರುವ ಒಂದು ವೃತ್ತದ ಒಂದು ಜಾವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನ ಉಂಟು ಮಾಡ್ತದೆ. ಜಾದಿಂದ ಲಘು ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ √3 ವ್ಯಾಲ್ಯೂ 1.73 ತಗೋಬೇಕು, ಪೈ ಬೆಲೆ 3.14 ತಗೋಬೇಕು. ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360 × 5r². ಸೊ ಡೈರೆಕ್ಟ್ ಕ್ವಶನ್, ಏನು ಇದು ಮಾಡೋಂಗಿಲ್ಲ. ಸೊ ನಮಗೆ ಆರ್ ಬೆಲೆನೂ ಗೊತ್ತಿದೆ, ಪೈ ಬೆಲೆನೂ ಕೊಟ್ಟಿದ್ದಾರೆ. ಸೊ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿಕೊಂಡು ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್, ದಟ್ ಈಸ್ 117.75 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ತ್ರಿಭುಜ AOBಯ ವಿಸ್ತೀರ್ಣ ನಮ್ಗೆ ಅವ್ರು ಲಘು ವೃತ್ತಖಂಡ ಕೇಳಿರೋದ್ರಿಂದ ಸೊ √3 ಡಿವೈಡೆಡ್ ಬೈ a²/4 ಆಗುತ್ತೆ. ಸೊ √3 ಅಂದರೆ 1.73 ಇಂಟು 15² ಡಿವೈಡೆಡ್ ಬೈ 4 ಮಾಡಿದರೆ ವಿಲ್ ಗೆಟ್ 97.31 ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಹಾಗಾಗಿ ಲಘು ವೃತ್ತಖಂಡದ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ, ಹಾಗಾಗಿ ಮಾಡಿದ್ರೆ 20.44 ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಸೊ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟು ಇಲ್ಲೂ ಸಹ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಸೊ ಈಸಿ ಆಗಿದೆ. ಇಲ್ಲಿ ನಮಗೆ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇದನ್ನು ಬಿಟ್ಟು ಉಳಿದಿದ್ದನ್ನು ನಮಗೆ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ಸೊ ಹಾಗಾಗಿ ನಾವು ಫಸ್ಟ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. θ/360 × 5r². ಸೊ ಅದಷ್ಟು ಮಾಡಿದರೆ ನಮಗೆ 4.19 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಸೊ ಅದಾದಮೇಲೆ ನಮಗೆ ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ವೃತ್ತದ ವಿಸ್ತೀರ್ಣ πr² ಮೈನಸ್ 4.19 ಮಾಡಬೇಕು. ಸೊ ಅಲ್ಲಿಗೆ 3.14 × 4² ಮಾಡಿದ್ರೆ ವಿಲ್ ಗೆಟ್ ಅಟ್ ದ ಎಂಡ್ 46.05 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ನಮಗೆ ಇಲ್ಲಿ 4 ಬಿಂದುಗಳನ್ನ ಕೊಟ್ಟಿದ್ದಾರೆ. A 6,1, B 8,2, C 9,4 ಆ್ಯಂಡ್ D P(3). ಬಿಂದುಗಳ ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳಾದರೆ P ಬೆಲೆಯನ್ನು ಕಂಡುಹಿಡಿಯಿರಿ. ವೆರಿ ಈಸಿ. ಮೊದಲಿಗೆ ನಾವು ಇಲ್ಲಿ ನೋಡಿ ಸಮಾಂತರ ಚತುರ್ಭುಜವನ್ನು ಕೊಟ್ಟಿದ್ದಾರೆ ಮಕ್ಕಳ. ಈ ಮಧ್ಯಬಿಂದುವನ್ನು ಕಂಡುಹಿಡ್ಕೊಳ್ಳೋಣ. ಸೊ ಎಸಿಗೂ ಮಧ್ಯಬಿಂದು ಇದೇ ಆಗಿರ್ತದೆ, ಅದೇ ರೀತಿ BDಗೂ ಕರ್ಣಕ್ಕೂ ಇದೇ ಮಧ್ಯಬಿಂದು ಆಗಿರ್ತದೆ. ಹಾಗಾಗಿ ಇವೆರಡು ಈಕ್ವಲ್ ಇರ್ತದೆ. ಸೊ BDಯ ಮಧ್ಯಬಿಂದು ಇಸ್ ಈಕ್ವಲ್ ಟು ACಯ ಮಧ್ಯಬಿಂದು. therefore P + 8 divided by 2 into 3 + 2 divided by 2. ಅದೇ ರೀತಿ ಇಲ್ಲಿ 6 + 9 divided by 2 into 1 + 1 4 divided by 2. ಅಲ್ಲಿ ಮಧ್ಯಬಿಂದು ಸೂತ್ರ x1 + x2 divided by 2, y1 + y2 divided by 2. ಸೊ ಆ ಫಾರ್ಮುಲಾವನ್ನು ಹಾಕೊಳ್ಳೋಣ. ಸೊ ಅಲ್ಲಿಗೆ ನನಗೆ P + 8 is equals to 15. that is equals to P is equals to 15 minus 8 ಆಗುತ್ತೆ. ಹಾಗಾಗಿ P ಬೆಲೆ 7 ಆಗುತ್ತೆ. ಸೊ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟು A and B ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳನ್ನು ಕಂಡುಹಿಡಿಯುವ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅಂತೇಳಿ ಕೇಳಿದ್ದಾರೆ ಮಕ್ಕಳು. ಸೊ ಇಲ್ಲಿ ನಮಗೆ ಅರ್ಥ ಆಗಬೇಕು. ಸೊ ಇಲ್ಲಿ ನೋಡಿ A:P is equal to P:B ಆಗುತ್ತೆ. ಸೊ ಹಾಗಾಗಿ ಏನಾಗಿದೆ, ಇಲ್ಲಿ ಇದರ 2 ಪಟ್ಟು ಇದಿದೆ, ಯಾವುದು PB ಇದೆ. ಹಾಗಾಗಿ 1:2 ಅಂತ ತೆಗೆದುಕೊಳ್ಳೋಣ. ಸೊ
ಸೊ ಅದೇ ರೀತಿ ನೀವು ಎ ಕ್ಯೂ ಅನುಪಾತ ಕ್ಯೂ ಬಿ ಅನ್ನು ತೆಗೆದುಕೊಂಡ್ರೆ ಇದು 2 ಪಟ್ಟಿದೆ, ಅದು 1 ಪಟ್ಟಿದೆ. ಸೊ ಹಾಗಾಗಿ ಇಲ್ಲಿ ಭಾಗಶಃ ಪ್ರಮಾಣ ಸೂತ್ರವನ್ನು ತೆಗೆದುಕೊಂಡ್ರೆ ನಾವು ಈಸಿಯಾಗಿ ಆ ಬಿಂದುಗಳನ್ನು ಕಂಡುಹಿಡಿಬಹುದು. ಸೊ ಹಾಗಾಗಿ m1x2 ಪ್ಲಸ್ m2x1 ಡಿವೈಡೆಡ್ ಬೈ m1 ಪ್ಲಸ್ m2 m1y2 ಪ್ಲಸ್ m2y1 ಡಿವೈಡೆಡ್ ಬೈ m1 ಪ್ಲಸ್ x2. ಸೊ ಹಾಗಾಗಿ ಪಿ ನಿರ್ದೇಶಾಂಕ ಬಿಂದುವನ್ನು ಕಂಡುಹಿಡ್ಕೊಳ್ಳೋಣ. -1, 0 ಆಗುತ್ತೆ. ಅದೇ ರೀತಿ ಕ್ಯೂ ನಿರ್ದೇಶಾಂಕ ಬಿಂದುವನ್ನು ಆ ಸೂತ್ರವನ್ನು ಬಳಸಿ ಕಂಡುಹಿಡಿದ್ರೆ ವಿಲ್ ಗೆಟ್ -4, 2. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ವಾಸ್ತವ ಸಂಖ್ಯೆಗಳಿಂದ √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ 3 ಅಂಕಕ್ಕೆ ಕೇಳ್ತಾರೆ ಮಕ್ಕಳ. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಹೇಳೋದೇ ಬೇಡ, ಆಲ್ರೆಡಿ ತುಂಬ ಬಾರಿ ಈ ಪ್ರಶ್ನೆನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಹಾಗಾಗಿ ಇದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಕಂಪಲ್ಸರಿ ಕ್ವಶನ್ ಮಕ್ಕಳ, ಹಾಗಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ 30ನೇ ಪ್ರಶ್ನೆ, ತ್ರಿಭುಜ ಎಬಿಸಿಯ ಬಾಹುಗಳಾದ ಎಬಿ ಮತ್ತು ಎಸಿ ಹಾಗೂ ಮಧ್ಯರೇಖೆ ಎಡಿಯು ಕ್ರಮವಾಗಿ ತ್ರಿಭುಜ PQRನ ಬಾಹುಗಳಾದ PQ ಮತ್ತು PR ಹಾಗೂ ಮಧ್ಯರೇಖೆ PMಗೆ ಸಮಾನುಪಾತದಲ್ಲಿವೆ. ತ್ರಿಭುಜ ABC ಸಮರೂಪ ತ್ರಿಭುಜ PQR ಎಂದು ಸಾಧಿಸಿ. ಸೊ ಇಲ್ಲಿ ನೀವು ಕಂಪ್ಲೀಟ್ ಆಗಿ ನೀವು ಸಾಲ್ವ್ ಮಾಡ್ತಾ ಹೋಗಿ. ಅವರು ಇದನ್ನ ಪ್ರೂವ್ ಮಾಡಕ್ಕೆ ಹೇಳಿದ್ದಾರೆ. ಏನಂತ ದತ್ತ ಅವರೇ ಕೊಟ್ಟಿದ್ದಾರೆ, AB ಡಿವೈಡೆಡ್ ಬೈ PQ ಇಸ್ ಈಕ್ವಲ್ ಟು AC ಬೈ PR ಇಸ್ ಈಕ್ವಲ್ ಟು AD ಬೈ PM. ಸೊ ನೀವು ಪ್ರೂವ್ ಮಾಡಬೇಕಾಗಿರುವಂಥದ್ದು ತ್ರಿಭುಜ ABC ಸಮರೂಪ ತ್ರಿಭುಜ PQR ಅಂತ ಹೇಳಿ ಇದು ಮಾಡಬೇಕು. ಸೊ ಇಲ್ಲಿ ರಚನೆ ನಾವೇನು ಮಾಡಿದ್ದೀವಿ ಅಂದರೆ ADಯನ್ನು ಈವರೆಗೆ AD ಇಸ್ ಈಕ್ವಲ್ ಟು DA ಆಗುವಂತೆ, ಅದೇ ರೀತಿ PM ಅನ್ನು S ವರೆಗೆ PM ಇಸ್ ಈಕ್ವಲ್ ಟು MS ಆಗುವಂತೆ ನೀವು ವೃದ್ಧಿಸಬೇಕು. ನಂತರ EC ಮತ್ತು BE ಅದೇ ರೀತಿ RS ಮತ್ತು QSಗಳನ್ನು ಸೇರಿಸಬೇಕು. ಸೊ ಸಾಧನೆ ಏನಪ್ಪ ಅಂತ ಹೇಳಿದ್ರೆ, ಕರ್ಣಗಳು ನಮಗೆ ಗೊತ್ತಿದೆ ಮಕ್ಕಳ, AE ಮತ್ತು ಬಿಗಳು ಪರಸ್ಪರ ಅರ್ಧಿಸ್ತವೆ. ಸೊ ಹಾಗಾಗಿ ಇವು ದೇರ್ಫೋರ್ ಇದು ಒಂದು ಸಮಾಂತರ ಚತುರ್ಭುಜ ಅಂತ ಹೇಳಿ ತೆಗೆದುಕೊಂಡು ನೀವು ಇದನ್ನು ಇಷ್ಟು ಪ್ರೂವ್ ಮಾಡಿದ್ರೆ ಮಕ್ಕಳ ಈಸಿಯಾಗಿ ನೀವು ಕಂಡುಹಿಡಿಬೋದು. ಇವೆರಡು ಸಮರೂಪ ತ್ರಿಭುಜಗಳು. ಸೊ ಬಾಕುಬ ಸಿದ್ಧಾಂತದ ಪ್ರಕಾರ ಅವು ಸಮರೂಪ ತ್ರಿಭುಜಗಳು ಅಂತ ಹೇಳಿ ಇದು ಮಾಡ್ಬೋದು. ಸೊ ಇದಿಷ್ಟನ್ನು ನೀವು ಪ್ರೂವ್ ಮಾಡಿ ತೋರಿಸ್ಬೇಕಾಗುತ್ತೆ. ನೆಕ್ಸ್ಟ್ ತ್ರಿಕೋನಮಿತಿಯಿಂದ ಮಕ್ಕಳ tan theta by 1 minus cos theta cot theta plus cot theta by 1 minus tan theta is equal to 1 plus tan theta plus cos theta ಅಂತ ಹೇಳಿ ತಗೋಬೇಕು. ಸೊ ನೀವು ಈ ಲೆಕ್ಕವನ್ನು ಆಲ್ರೆಡಿ ಮಾಡಿದ್ದೀನಿ ಮಕ್ಕಳ, ನನ್ನ ತ್ರಿಕೋನಮಿತಿ ಮೇಲೆ ಲೆಕ್ಕಗಳನ್ನು. ಸೊ ಹಾಗಾಗಿ ನಾನು ಮತ್ತೆ ಮಾಡ್ಲಿಕ್ಕೆ ಹೋಗ್ತಿಲ್ಲ, ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಿಲ್ಲ. ಸೊ ಈ ರೀತಿಯ ಲೆಕ್ಕ ಅಂತೂ ಕಂಪಲ್ಸರಿ ಕ್ವಶನ್ ಇದ್ದೇ ಇರ್ತದೆ ಮಕ್ಕಳ. ಆ್ಯಂಡ್ ಸಂಖ್ಯಾಶಾಸ್ತ್ರಕ್ಕೆ ಬಂದ ಹೇಳಿದ್ರೆ ಸರಾಸರಿಯನ್ನು ಕಂಡುಹಿಡಿಲಿಕ್ಕೆ ಅಥವಾ ಬಹುಲಕ ಅಥವಾ ಮಧ್ಯಾಂಕ ಇವು ಮೂರಲ್ಲಿ ಯಾವುದಾದ್ರೂ ಒಂದು 3 ಮಾರ್ಕ್ಸಿಗೆ ಇರ್ತದೆ, ಆಪ್ಷನ್ ಇರುತ್ತೆ ಮಕ್ಕಳ. ಸೊ ಇಲ್ಲಿ ನಮಗೆ ಮಧ್ಯಬಿಂದು ಕಂಡುಹಿಡಿಲಿಕ್ಕೆ ಕೊಟ್ಟಿದ್ದಾರೆ. ಸೊ XI ಕಂಡುಹಿಡಿಯೋಣ, ಅಂದರೆ ವರ್ಗಾಂತರದ ಮಧ್ಯಬಿಂದು. ನೆಕ್ಸ್ಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡೋಣ. ಸೊ ಸೂತ್ರ ಗೊತ್ತಿದೆ, ಸಮೇಷನ್ ಆಫ್ FI ಡಿವೈಡೆಡ್ ಬೈ ಸಮೇಷನ್ ಆಫ್ FI. ಸೊ ಮಾಡಿದ್ರೆ ನಮಗೆ ಇದರ ಆನ್ಸರ್ ಸಿಗುತ್ತೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಅಂತೂ ಯಾವಾಗಲೂ ಇರುತ್ತೆ. ಸೊ ಅದಕ್ಕೆ ಮಧ್ಯಾಂಕವನ್ನು ಕೇಳಿದ್ದಾರೆ. ಸೊ ಮಧ್ಯಾಂಕ ಕಂಡುಹಿಡ್ಕೊಳ್ಳೋದು ಈಸಿ ಮಕ್ಕಳ. ಸೊ ಇಲ್ಲಿ ನಾವು n ಕೌಂಟ್ ಮಾಡೋಣ. ಸೊ 100 ಇದೆ. ಸೊ ಹಾಗಾಗಿ n/2 ಮಾಡಿದ್ರೆ 50. ಸೊ 50 ಯಾವ ವರ್ಗಾಂತರದಲ್ಲಿ ಬರ್ತದೆ ನೋಡಿ. ಸೊ ಇಟ್ ಕಮ್ಸ್ ಟು 20 to 30. ಸೊ ಇಲ್ಲಿ ಬರ್ತದೆ, ಈ ಒಂದು ವರ್ಗಾಂತರಕ್ಕೆ ಬರ್ತದೆ. ಅದು ಅರ್ಥ ಆಗ್ತಾ ಇದೆಯಾ? ಹಾಗಾಗಿ L ಅಂದರೆ ಕೆಳಮಿತಿ 20 ತೆಗೆದುಕೊಳ್ಳೋಣ. ಸೊ CF ಅಂತ ಹೇಳಿದ್ರೆ ವಿಲ್ ಗೆಟ್ ಸಂಚಿತ ಆವೃತ್ತಿ 35. ಸೊ F ಅಂತ ಹೇಳಿದ್ರೆ 30, H ಅಂತ ಹೇಳಿದ್ರೆ ಇದರ ಗಾತ್ರ. ಸೊ ಸೂತ್ರಕ್ಕೆ ಹಾಕೊಳ್ಳೋಣ. ಸೊ ಸೂತ್ರ ಗೊತ್ತಿದೆ, ಹಾಗಾಗಿ ನಮಗೆ ಮಧ್ಯಾಂಕ ಗೊತ್ತಾಗುತ್ತೆ. ನೆಕ್ಸ್ಟ್ ನಿಮಗೆ 33ನೇ ಪ್ರಶ್ನೆಯಲ್ಲಿ ವೃತ್ತದ ಮೇಲಿನ ಪ್ರಮೇಯವನ್ನು ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕಂಪಲ್ಸರಿ ಕ್ವಶನ್ ಮಕ್ಕಳ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 5th ಮೇನ್ 4 ಅಂಕದ ಪ್ರಶ್ನೆಗಳು. ಸೊ ಇಲ್ಲಿ ನಿಮಗೆ ಒಂದು ಚತುರ್ಭುಜದ ಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ. ಚತುರ್ಭುಜದ ಒಂದು ಜೊತೆಯ ಅಭಿಮುಖ ಕೋನಗಳ ಮೊತ್ತ 130 ಡಿಗ್ರಿ ಆದರೆ ಸಮಾಂತರ ಚತುರ್ಭುಜದ ಎಲ್ಲ ಕೋನಗಳನ್ನು ಕಂಡುಹಿಡಿಯಿರಿ. ಬಹಳ ಈಸಿ ಮಕ್ಕಳ, ಸ್ವಲ್ಪ ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಸೊ ಸಮಾಂತರ ಚತುರ್ಭುಜದ ಎಲ್ಲ ಕೋನಗಳ ಒಳ ಮೊತ್ತ 360 ಡಿಗ್ರಿ. ಸೊ ಹಾಗಾಗಿ ಬರ್ಕೊಳ್ಳೋಣ, a+d a+2d a+3d = 360 ಡಿಗ್ರಿ. ಎಲ್ಲವನ್ನ ಆ್ಯಡ್ ಮಾಡ್ಕೊಳ್ಳಿ. 4a + 60 = 360. ಸೊ ಇಲ್ಲಿ ಕಾಮನ್ ಇರೋದು 2 ತೆಗೆದ್ರೆ ಅಲ್ಲಿಗೆ 2a + 3d = 360/2 ಆಯಿತು. ಸೊ ಡಿವೈಡ್ ಮಾಡಿದ್ರೆ 180 ಬಂತು. ಸೊ ಅಲ್ಲಿಗೆ ನಂಗೆ ಸಮೀಕರಣ 1 ಆಯಿತು. ರೈಟ್. ಅವ್ರು ಇನ್ನೇನು ಅಂತ ಹೇಳಿದರೆ ಅಭಿಮುಖ ಬಾಹುಗಳ ಮೊತ್ತ ಏನಾಗ್ತದೆ 130 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ ಮಕ್ಕಳ. ಸೊ ಹಾಗಾಗಿ a + 2d = 130 ಡಿಗ್ರಿ. ದೇರ್ಫೋರ್ 2a + 2d = 130 ಆಯಿತು. ಸೊ ಅಲ್ಲಿಗೆ ನನಗೆ ಇವೆರಡೂ ಸಮೀಕರಣಗಳನ್ನು ಕಳೆದಾಗ ನನಗೆ 2a ಕ್ಯಾನ್ಸಲ್ ಆಗುತ್ತೆ. ಸೊ 2a ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು d = 50 ಡಿಗ್ರಿ. ಅದನ್ನು ಸಮೀಕರಣ 1 ಅಥವಾ 2ಕ್ಕೆ ಸೇರಿಸಿದ್ರೆ ನನಗೆ a ಬೆಲೆನೂ ಗೊತ್ತಾಯಿತು.
ಹಾಗಾಗಿ ಎಲ್ಲ ಕೋನಗಳಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. 15, 65, 115 ಆ್ಯಂಡ್ 165 ಆಯಿತು. ಸೊ ಸಮಾಂತರ ಶ್ರೇಣಿಯಿಂದ ಒಂದು ಕಂಪಲ್ಸರಿ ಕ್ವಶನ್ ನಿಮ್ಗೆ ಇಲ್ಲೇ ಇರುತ್ತೆ. ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಒಂದು ಸಮಾಂತರ ಶ್ರೇಣಿಯಲ್ಲಿನ 5 ಪದಗಳ ಮೊತ್ತ 125, ಇವುಗಳ ಅಂತ್ಯ ಪದಗಳ ಗುಣಲಬ್ಧ 9 ಆದರೆ ಆ ಪದವನ್ನು ಕಂಡುಹಿಡಿ. ಸೊ ಸಮಾಂತರ ಶ್ರೇಣಿಯ 5 ಪದಗಳ ಮೊತ್ತ ಅಂತ ಹೇಳಿದ್ರೆ ಮೊದಲ 5 ಪದಗಳು a-2d, a-d, a+d, a+2d. ಸೊ ಈಸ್ ಈಕ್ವಲ್ ಟು 25. ಸೊ ಎಲ್ಲವನ್ನು ಆ್ಯಡ್ ಮಾಡಿ 5a ಈಸ್ ಈಕ್ವಲ್ಸ್ ಟು 25 ಆಯಿತು. ಯಾಕೆಂದರೆ -d ಪ್ಲಸ್ 2d ಕ್ಯಾನ್ಸಲ್ ಆಗುತ್ತೆ. ಉಳಿಯುವಂಥದ್ದು a ಈಸ್ ಈಕ್ವಲ್ ಟು 5 ಆಯಿತು. ಸೊ ಮತ್ತು ಅವ್ರು ಹೇಳಿದಾರೇನು, 2 ಪದಗಳ ಗುಣಲಬ್ಧ ಅಂತ್ಯ ಪದಗಳ ಗುಣಲಬ್ಧ 9 ಅಂತ ಕೊಟ್ಟಿದ್ದಾರೆ. ಹಾಗಾಗಿ a-2d ಇಂಟು a+2d ಈಸ್ ಈಕ್ವಲ್ ಟು 9 ಆದರೆ ಸೊ ವಿಲ್ ಗೆಟ್ a² - 4d² ಈಸ್ ಈಕ್ವಲ್ ಟು 9. ಸೊ a ಬೆಲೆ 5² ಆಗುತ್ತೆ. 25 - 4d² ಈಸ್ ಈಕ್ವಲ್ ಟು 9. ಸೊ d² ಈಸ್ ಈಕ್ವಲ್ಸ್ ಟು 4 ಆಯಿತು. ಸೊ d ಈಸ್ ಈಕ್ವಲ್ ಟು +or-2 ಆಯಿತು. ಸೊ ಅಲ್ಲಿಗೆ ಸಮಾಂತರ ಶ್ರೇಣಿಯ ಪದಗಳು ಇಷ್ಟು ಬರ್ತದೆ. ನೆಕ್ಸ್ಟ್ ರೇಖಾತ್ಮಕ ಸಮೀಕರಣಕ್ಕೆ ನಕ್ಷಾ ವಿಧಾನದಿಂದ ಬಿಡಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. 2 ರೇಖಾತ್ಮಕ ಜೋಡಿ ಸಮೀಕರಣಗಳು ಈ ಪಾಠದಿಂದ ಈ ಪ್ರಶ್ನೆ ಕೇಳ್ತಾರೆ ಮಕ್ಕಳ. ಫಸ್ಟ್ ಎಕ್ಸ್ ಬೆಲೆ ಇದು ಟೇಬಲ್ಸ್, 2 ಸಮೀಕರಣಕ್ಕೂ ಟೇಬಲ್ಸನ್ನು ಹಾಕ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ವ್ಯಾಲ್ಯೂಸನ್ನು ಕಂಡಿಟ್ಕೊಳ್ಳಿ. ಇದೇ ರೀತಿ ನೀವು ವ್ಯಾಲ್ಯೂಸನ್ನು ಎಕ್ಸಿಗೆ 0 ಕೊಟ್ಟರೆ ವೈ ಬೆಲೆ 6 ಬರುತ್ತೆ. ಈ ರೀತಿ ಬರ್ಕೊಳ್ಳಿ. ಎಕ್ಸಿಗೆ 1 ಆದಾಗ ವೈ ಬೆಲೆ ಇಷ್ಟು, ಎಕ್ಸ್ 2 ಆದರೆ ವೈ ಬೆಲೆ ಇಷ್ಟು, ಈ ಥರ ಕಂಡಿಡಿರಿ. ಅದೇ ರೀತಿ ಈ ಸಮೀಕರಣಕ್ಕೂ ಸಹ ವ್ಯಾಲ್ಯೂಸನ್ನು ನೀವು ಕಂಡಿಡ್ಕೊಂಡು ನಂತರ ನೀವು ಈ ರೀತಿ ಗ್ರಾಫ್ ಹಾಕಿದ್ರೆ 4 ಅಂಕಗಳು ನಿಮಗೆ ಸಿಗ್ತದೆ. ವೆರಿ ಇಂಪಾರ್ಟೆಂಟ್ ಈ ಪ್ರಶ್ನೆ. ಆ್ಯಂಡ್ ಇಲ್ಲಿ 36ನೇ ಪ್ರಶ್ನೆ, ಕೋನ ಪ್ರಮೇಯ ಇರೋದೇ 2 ಪ್ರಮೇಯ, ತೇಲ್ಸ್ ಪ್ರಮೇಯ ಅಥವಾ ಕೋನ ಪ್ರಮೇಯನೇ ನಿಮಗಿರೋದು. ಹಾಗಾಗಿ ಹೇಳಿಕೆ, ದತ್ತ, ಚಿತ್ರ, ಸಾಧನೆಯ ರಚನೆ, ಸಾಧನೆ ಅಷ್ಟನ್ನು ನೀಟಾಗಿ ಓದ್ಕೊಳ್ಳಿ ಮಕ್ಕಳ. ಅದಿಷ್ಟು ನಿಮಗೆ ಪ್ರಮೇಯದ ಮೇಲೆ ಆದರೆ. ಆ್ಯಂಡ್ 37ನೇ ಪ್ರಶ್ನೆ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. 45 ಮೀಟರ್ ಎತ್ತರವಿರುವ ಒಂದು ದೀಪಸ್ತಂಭ ಅಥವಾ ಲೈಟ್ ಹೌಸ್ನ ಮೇಲಿಂದ ವಿರುದ್ಧ ದಿಕ್ಕಿನಲ್ಲಿರುವ 2 ಹಡಗುಗಳನ್ನು ನೋಡಿದಾಗ ಉಂಟಾದ ಅವನತ ಕೋನವು 60 ಡಿಗ್ರಿ ಮತ್ತು 30 ಡಿಗ್ರಿ ಆಗಿವೆ. ಹಡಗುಗಳು ದೀಪ ಸೇರಿಸುವ ದೀಪಸ್ತಂಭದ ಪಾದದ ಮೂಲಕ ಹಾದು ಹೋದರೆ ಹಡಗಿನ ನಡುವಿನ ಅಂತರವನ್ನು ಕಂಡುಹಿಡಿಯಿರಿ. ಸೊ ಬಹಳ ಈಸಿ ಮಕ್ಕಳ. ಇಲ್ಲಿ ನಿಮಗೆ 2 ಹಡಗುಗಳಿದಾವೆ ಮಕ್ಕಳ. ಸೊ ಅವುಗಳ ಅಂತರವನ್ನು ನೀವು ಕಂಡುಹಿಡಿಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಈ ಲೆಕ್ಕವನ್ನು ನಾನು ಇದರಲ್ಲೂ ಸಹ ತ್ರಿಕೋನಮಿತಿ ಅನ್ವಯದ ಲೆಕ್ಕದಲ್ಲೂ ಬಿಡಿಸಿದ್ದೀನಿ ಮಕ್ಕಳ. ಈ ಲೆಕ್ಕ ಬಹಳ ಇಂಪಾರ್ಟೆಂಟು. ಇದೇ ರೀತಿ ಅನ್ವಯದ ಪ್ರಶ್ನೆಗಳು ಬರ್ತದೆ. ಸೊ ಇಲ್ಲಿ ನಮಗೆ ಈ ಡಿಗ್ರಿ ಇದು 60 ಡಿಗ್ರಿ ಆಗಿದ್ರೆ ಇದು ಸಹ 60 ಡಿಗ್ರಿ ಆಗಿದೆ. ಇದು 30 ಆದರೆ ಯಾಕೆಂದರೆ ಇವು ಪರ್ಯಾಯ ಕೋನಗಳಾಗಿರ್ತದೆ. ಹಾಗಾಗಿ ನಾನು ಇವುಗಳೆರಡರ ನಡುವಿನ ಅಂತರವನ್ನು ಕಂಡುಹಿಡಿಬೇಕಾಗುತ್ತೆ. ರೈಟ್. ಸೊ ಹಾಗಾಗಿ ತಗೊಳ್ಳೋಣ. tan 60 ಈಸ್ ಈಕ್ವಲ್ಸ್ ಟು 45 ಡಿವೈಡೆಡ್ ಬೈ ಎಕ್ಸ್ ಆಯಿತು. ಯಾಕೆಂದರೆ ನಾನು ಇದನ್ನೇ ಕಂಡುಹಿಡಿಬೇಕಾಗಿರೋದು, ಈ ಒಂದು ದೂರವನ್ನೇ ಕಂಡುಹಿಡಿಬೇಕಾಗಿರೋದು. ಹಾಗಾಗಿ ಪಿ ಎ ಬರೋ ಥರ ಬರ್ಕೊಳ್ಳೋಣ. ಸೊ 45 ಡಿವೈಡೆಡ್ ಬೈ ಎಕ್ಸ್. ಸೊ tan 60 ಅಂತ ಹೇಳಿದ್ರೆ √3 ಆಯಿತು. ಸೊ √3x ಇಸ್ ಈಕ್ವಲ್ ಟು 45 ಆಯಿತು. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 45 ಡಿವೈಡೆಡ್ ಬೈ √3. ಸೊ √3 ಇದನ್ನ ನಾವು √3 ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡ್ರೆ √3 ಬೈ √3 ಮಾಡಿದ್ರೆ ಏನಾಗುತ್ತೆ, ಈ ರೂಟು ಕ್ಯಾನ್ಸಲ್ ಆಯಿತು. ಸೊ ಸೊ 40 ಬೈ √3 ಇಂಟು √3 ಬೈ √3 ಈಸ್ ಈಕ್ವಲ್ ಟು ಏನಾಗುತ್ತೆ, ಇಲ್ಲಿ √3 ರೂಟು ಕ್ಯಾನ್ಸಲ್ ಆಗಿ ಉಳಿಯೋದು 3. ಸೊ ಹಾಗಾಗಿ 45 √3 ಡಿವೈಡೆಡ್ ಬೈ 3, 3 1 3 15 ಸೊ 15 √3 ಆಯಿತು. ಅದೇ ರೀತಿ tan 30 ಡಿಗ್ರಿ ಈಸ್ ಈಕ್ವಲ್ಸ್ ಟು 45 ಬೈ y ಆಯಿತು. ಸೊ 1 ಬೈ √3 ಈಸ್ ಈಕ್ವಲ್ ಟು 45 ಬೈ y. ಸೊ y ಈಸ್ ಈಕ್ವಲ್ ಟು 43 √3 ಆಯಿತು. ಸೊ ಹಾಗಾಗಿ 2 ಹಡಗುಗಳ ನಡುವಿನ ದೂರ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 60 √3 ಮೀಟರ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಮೇಲ್ಮೈ ವಿಸ್ತೀರ್ಣಗಳಿಂದ ಲಾಸ್ಟ್ ಕ್ವಶನಲ್ಲಿ 5 ಅಂಕಕ್ಕೆ ಕೇಳಿದ್ದಾರೆ ಮಕ್ಕಳ. ಸೊ ರಶೀದನು ಹುಟ್ಟುಹಬ್ಬದ ಉಡುಗೊರೆಗಾಗಿ ಒಂದು ಬುಗುರಿಯನ್ನು ಪಡೆದನು. ಬುಗುರಿಯ ಹೊರ ಮೇಲ್ಮೈಗೆ ಬಣ್ಣ ಇರಲಿಲ್ಲ. ಅವನ ಬಳಿ ಇರುವ ಬಣ್ಣದ ಕಡ್ಡಿಗಳಿಂದ ಬಣ್ಣ ಬಳಿಯಲು ಬಯಸಿದ್ದಾನೆ. ಬುಗುರಿಯು ಶಂಕುವಿನ ಪಾದದ ಮೇಲೆ ಅರ್ಧಗೋಳವನ್ನು ಇರಿಸಿದ ಹಾಗೆ ಕಾಣಿಸುತ್ತದೆ. ಬುಗುರಿಯ ಸಂಪೂರ್ಣ ಎತ್ತರವು 14 ಸೆಂಟಿಮೀಟರ್ ಮತ್ತು ವ್ಯಾಸವು 12 ಸೆಂಟಿಮೀಟರ್ ಇದ್ದರೆ ಅವನು ಬಣ್ಣ ಹಚ್ಚಬೇಕಾದ ಮೇಲ್ಮೈ ವಿಸ್ತೀರ್ಣ ಹಾಗೂ ಬುಗುರಿಯ ಘನಫಲವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನೋಡಿ ಮಕ್ಕಳ, ಸಂಪೂರ್ಣ ಘನಫಲ ಕಂಡುಹಿಡಬೇಕು. ಇಲ್ಲಿ ನಮಗೆ ಅರ್ಧಗೋಳ ಇದೆ ಮತ್ತು ಅದೇ ರೀತಿ
ಶಂಕು ಇದೆ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ನನಗಿಲ್ಲಿ ಈ ಒಂದು ಘನಫಲದ ವಿಸ್ತೀರ್ಣ ಕಂಡುಹಿಡಿಬೇಕು. ಸೊ ಇಲ್ಲಿ ನಮಗೆ ತ್ರಿಜ್ಯ ಗೊತ್ತಿದೆ, ಎತ್ತರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಶಂಕು ಇರೋದ್ರಿಂದ ನಾವು ಫಸ್ಟ್ ಓರೆ ಎತ್ತರ ಕಂಡುಹಿಡ್ಕೊಳ್ಳೋಣ. ಸೊ ಓರೆ ಎತ್ತರ L = ಏನಾಗುತ್ತೆ, √h² ಪ್ಲಸ್ r² ಆಗುತ್ತೆ. ಸೊ h² ಅವರೇ ಕೊಟ್ಟಿದ್ದಾರೆ 8, r² ಅವರೇ ಕೊಟ್ಟಿದ್ದಾರೆ 6. ಹಾಗಾಗಿ √100 ಆಯಿತು. ಸೊ ಓರೆ ಎತ್ತರ L ಏನಾಯಿತು, 10 ಸೆಂಟಿಮೀಟರ್ ಆಯಿತು. ಸೊ ಹಾಗಾಗಿ ಬುಗುರಿಯ ಮೇಲ್ಮೈ ವಿಸ್ತೀರ್ಣ = ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಮೇಲ್ಮೈ ವಿಸ್ತೀರ್ಣ. ಸೊ ಬಣ್ಣ ಬಳಿಬೇಕಲ್ಲ, ಹಾಗಾಗಿ 2πr² ಪ್ಲಸ್ πrl ಆಯಿತು. ಕಾಮನ್ ಇರೋದನ್ನ ತಗೊಳ್ಳೋಣ. πr × 2r ಪ್ಲಸ್ l, therefore 22/7 × 6 × 2 × 6 × 10. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 132 ಆಗುತ್ತೆ. ಸೊ ಅಲ್ಲಿಗೆ ಡಿವೈಡ್ ಮಾಡಿದ್ರೆ 414.86 ಸೆಂಟಿಮೀಟರ್² ಆಯಿತು. ಸೊ ಬುಗುರಿಯ ಮೇಲ್ಮೈ ವಿಸ್ತೀರ್ಣ. ಸೊ ಈಗ ನನಗೆ ಬುಗುರಿಯ ಘನಫಲ, ಯಾಕೆಂದರೆ ನಾನು ಕಂಪ್ಲೀಟ್ ಬಣ್ಣ ಬಳಿಬೇಕು, ಹಾಗಾಗಿ ಅರ್ಧಗೋಳದ ಘನಫಲ ಪ್ಲಸ್ ಶಂಕುವಿನ ಘನಫಲ. ಸೊ ಅದನ್ನು ಸಹ ಮಾಡಿದ್ರೆ ನಮಗೆ ಎಷ್ಟು ಬರ್ತದೆ ಆನ್ಸರು, 754.28 ಸೆಂಟಿಮೀಟರ್³ ಆಗುತ್ತೆ. ಸೊ ಈ ರೀತಿ ಅನ್ವಯದ ಪ್ರಶ್ನೆಗಳನ್ನ ಕೇಳ್ತಾರೆ ಮಕ್ಕಳ. ಸೊ ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ. ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ. ನಾನು ಕಂಪ್ಲೀಟ್ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮಕ್ಕಳ. ಹಾಗಾಗಿ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ನಾಳೆ ಬರೆಯುವ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಗೆ ಇದು ಬಹಳ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.